ಗಣೇಶನ ಹಬ್ಬ ಜೊತೆಗೆ ಇವತ್ತು ಆ ಕೃಷ್ಣ ಬಂದಿದ್ದಾರೆ ಮನೆಗೆ ಗುರುವಿನ ರೂಪದಲ್ಲಿ, ಸಾಕ್ಷಾತ್ ಗುರುವಿನ ರೂಪದಲ್ಲಿ. ಹಾಗೇನೆ ಇವತ್ತು ನಾವು ಪ್ರತಿ ತಿಂಗಳು ಘರ್ ಘರ್ ಗೀತಾ ಅಂತ ಪ್ರೋಗ್ರಾಮ್ ಮಾಡ್ತಾ ಇದೀವಿ. ಇವತ್ತಿನ ದಿವಸ ಇಲ್ಲಿ ಮನೇಲಿ ಇಟ್ಕೊಳ್ಳೋಣ, ಗಣೇಶ ಮತ್ತೆ ಕೃಷ್ಣ ಇಬ್ರದ್ದು ಆಗುತ್ತೆ ಅಂತ ಗುರುಜಿಗೆ ಹೇಳ್ಕೊಂಡಿದ್ದೆ. ಸೊ ಹಾಗಾಗಿ ಇಲ್ಲೆಲ್ಲ ನಡೆದಿದೀವಿ. ಇವಾಗ ನಮ್ಮ ಆತ್ಮಜ್ಯೋತಿ ಉಮಾ ಅಂತ ಇವರು ಹರಿಕತೆ ಹೇಳ್ತಾರೆ. ನಮ್ಮ ಗರ್ಗರ್ ಗೀತಾ ಪ್ರೋಗ್ರಾಮ್ ಅಲ್ಲಿ ಮಕ್ಕಳು ಮತ್ತೆ ದೊಡ್ಡೋರ್ದು ಎಲ್ಲಾರ್ದು ಪ್ರೋಗ್ರಾಮ್ ಇರುತ್ತೆ. ಇವತ್ತು ಹರಿಕತೆಯನ್ನ ಅವರು ಹೇಳ್ತಾರೆ. ಹರಿಕತೆ ಈಗ ಬೇಡವಾ? ಒಂದ್ ಸ್ವಲ್ಪ ಓದ್ತಾರೆ, ಸ್ಟಾರ್ಟ್ ಮಾಡವಾಗ ಆಮೇಲೆ ಎತ್ತೀವಿ. ಸರಿ, ಹಾ ಸರಿ, ಹಾ ಶುರು. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಶುಕ್ಲಾಂ ಭರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗುರುರ್ಬ್ರಹ್ಮಾ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸರಸ್ವತೀ ನಮಸ್ತುಭ್ಯಂ ವರದೆ ಕಾಮರೂಪಿಣೀ ತಥಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ಸಿದ್ಧಿರ್ಭವತು ಮೇ ಸದಾ. ಈ ದಿನ ಒಂದು ಕಥೆ ಅಂತಾನು ನಾನು ಹೇಳಕ್ ಅನಿಸ್ತಾ ಇಲ್ಲ. ಯಾಕಂದ್ರೆ ಈ ವಿಶೇಷ ಅಂತಂದ್ರೆ ಇದು ಕಥಾ ಭಾಗ ಏನು ಆಯ್ಕೆ ಮಾಡ್ತೀನಿ ಅಂದ್ರೆ ವೈಕುಂಠ ಯಾರಿಗೆ ಅಂತ ಹೇಳಿ. ನನಗೆ ಸಹಜವಾಗಿ ಗೊತ್ತಿದೆ ಏನ್ ವಿಶೇಷಪ್ಪ, ವೈಕುಂಠ ಯಾರ್ಯಾರಿಗೂ ಗೊತ್ತಿಲ್ಲ, ಎಲ್ಲರಿಗೂ ಗೊತ್ತು. ವೈಕುಂಠದ ಕಲ್ಪನೆಯೂ ಎಲ್ಲರಿಗೂ ಇದೆ. ಆದ್ರೆ ಇಲ್ಲಿ ನಾವು 3 ಭಾಗಗಳನ್ನಾಗಿ ಮಾಡ್ಕೊಂಡಿದ್ದೀವಿ. ಮೊದಲನೇದು ಏನು ತಡೀತಾ ಇದೆ ನಮ್ಮನ್ನ ವೈಕುಂಠಕ್ಕೆ ಹೋಗಲಿಕ್ಕೆ ಅಂತ ಹೇಳಿ ಒಂದು ಸಹಜವಾಗಿ ಲೌಕಿಕವಾದಲ್ಲಿ ಏನೇನು ಕಾರಣಗಳಿರಬಹುದು ಅನ್ನೋದು ಒಂದು ಕಥಾಭಾಗದಲ್ಲಿ ಬರುತ್ತೆ. ಎರಡನೇದು ರತ್ನಮಣಿ, ಮಹಾಭಕ್ತೆ ಅವರು, ರತ್ನಮಣಿ ಅಂತ ಅವರದ ಭಕ್ತ. ಮೂರನೇದು ತುಂಬಾ ವಿಶೇಷ, ನಾವೆಲ್ಲರೂ ಹೇಗೆ ವೈಕುಂಠವನ್ನು ತಲುಪಬಹುದು, ವೈಕುಂಠ ಎಲ್ಲಿದೆ, ಗುರು ನಮಗೆ ವೈಕುಂಠ ಅಂದರೆ ಏನಂತ ತಿಳಿಸ್ಕೊಟ್ಟಿದ್ದಾರೆ ಅನ್ನೋ 3 ಭಾಗಗಳಲ್ಲಿ ನಾವು ಪ್ರಾರಂಭ ಮಾಡುತ್ತಾ ಇದ್ದೀವಿ. ಪ್ರಾರಂಭ ಮಾಡುವುದಕ್ಕೆ ಮುಂಚೆ ಒಂದು ಕೃಷ್ಣನ ಸ್ಮರಣೆ ಮಾಡುವಂಥದ್ದು. ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ, ಕೃಷ್ಣ ಬರದೆ ಶ್ರೀ ಕೃಷ್ಣ ಬರದೆ. ನರ ಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣಾಯನ ಬರದೆ ಶ್ರೀ ಕೃಷ್ಣಾಯನ ಬರದೆ. ಮಲಗೆದ್ದು ಮೈ ಮುರಿದು ಏಳು ಕಲೊಮ್ಮೆ ಕೃಷ್ಣಾಯನ ಬರದೆ. ಸುಳಿದಾಡುತ್ತ ಮನೆಯೊಳಗಾದರು ಕೃಷ್ಣಾಯನ ಬರದೆ. ಮೇರೆ ತಪ್ಪಿ ಮಾತನಾಡುವಾಗಲೊಮ್ಮೆ ಕೃಷ್ಣಾಯನ ಬರದೆ. ದಾರಿಲಿ ನಡೆವಾಗ ಭಾರವ ಹೊರುವಾಗ ಕೃಷ್ಣಾಯನ ಬರದೆ. ನೀಗದ ಲೋಚನ ರೋಗೋಪದ್ರಲೊಮ್ಮೆ ಕೃಷ್ಣಾಯನ ಬರದೆ.
ಪರಿಪಾರಿ ಕೆಲಸದೊಂದು ಕೆಲಸವೆಂದು ಪರಿಪಾರಿ ಕೆಲಸದ ಒಂದು ಕೆಲಸವೆಂದು ಕೃಷ್ಣ ಎನ್ನಬಾರದೆ ಶ್ರೀ ಕೃಷ್ಣ ಎನ್ನಬಾರದೆ ಶ್ರೀ ಕೃಷ್ಣ ಎನ್ನಬಾರದೆ. ಈಗ ಭಾಗಕ್ಕೆ ಬರೋಣ. ಮೊದಲನೇದಾಗಿ ಏನು ವೈಕುಂಠದ್ರೆ ನಾವೇನು ಲೌಕಿಕದಲ್ಲಿ ನಾವು ಸಾಕಷ್ಟು ಭಜನೆಗಳು ಮಾಡ್ತಾ ಇದೀವಿ, ಪೂಜೆಗಳು ಮಾಡ್ತಾ ಇದೀವಿ, ಹೋಮ ಹವನಗಳನ್ನೆಲ್ಲ ಮಾಡುತ್ತಾ ಇದ್ದೀವಿ. ಆದ್ರೆ ಯಾವ ಪ್ರಯೋಜನ ಅದರಿಂದ ನಮಗೆ ಏನು ಸಿಗ್ತಾ ಇದೆ ಅಂತ ಹೇಳಿ ಒಮ್ಮೆ ನಾರದ ಏನ್ ಮಾಡ್ತಾರೆ, ತ್ರಿಲೋಕ ಸಂಚಾರಿ ನಾರದರು ಸಂಚರಿಸ್ತಾ ಇರ್ತಾರೆ. ಆಗ ಏನಾಗತ್ತೆ, ಏನೋ ಒಂದು ಭಕ್ತಿಯ ಪ್ರಜ್ವಲ ಅವರು ಬರ್ತಾರೆ. ಏನಿದು ಜ್ವಾಲೆ, ಇದು ಹೀಗೆ ಬರ್ತಾ ಇದೆಯಲ್ಲ, ಎಲ್ಲ ಭೂಲೋಕವನ್ನು ದಾಟಿ ಬರ್ತಾ ಇದೆಯಲ್ಲ, ಯಾವುದು ಅಂತ ಹೇಳಿ ಅವರು ಬರ್ತಾರೆ. ಬಂದರೆ ಭೂಲೋಕದಲ್ಲಿ ಎಲ್ಲೆಲ್ಲೂ ನಾಮ ಸ್ಮರಣೆ ನಡೀತಾ ಇದೆ, ಭಾವನೆಗಳು ನಡೀತಾ ಇದೆ. ಎಲ್ಲಿ ಓಂ ನಮೋ ನಾರಾಯಣ, ಓಂ ನಮೋ ಭಗವತೆ ವಾಸುದೇವಾಯ, ಜೈ ಅಂಬೆ ದುರ್ಗೆ ಅಂತ ಎಲ್ಲರೂ ಏನು ಭಕ್ತಿ ಪರವಶರಾಗಿ ಸ್ಮರಿಸುತ್ತಾ ಇದ್ದಾರೆ. ನಾರಾಯಣ ಬಂದು ಸಾರಿ ನಾರದ ಬಂದು ನೋಡ್ತಾರೆ, ಏನಿದು ಇಷ್ಟೊಂದು ಶ್ರವಣ ನಡೀತಾ ಇದೆ, ಕೀರ್ತನೆಗಳು ನಡೀತಾ ಇದೆ, ನಾರಾಯಣನ್ನ ಒಂದು ಸರಿ ಕೇಳೋಣ. ಎಲ್ಲರೂ ಎಷ್ಟು ಬೇಡಿಕೊಳ್ತಾ ಇದ್ದಾರೆ, ನಾರಾಯಣ ಕರ್ಕೊಂಬಿಡು. ವಯಸ್ಸಾದವ್ರು ಹೇಳ್ತಾ ಇದ್ದಾರೆ, ನನಗಿದು ಸಾಧ್ಯ ಇಲ್ಲಪ್ಪ ಬದುಕಲು, ಈ ಸಂಸಾರ ಸಾಕಾಗಿದೆ ನನಗೆ, ನನ್ನನ್ನು ಕರೆದಿಕೋ ತಂದೆ ಅಂತ ಹೇಳಿ ಬೇಡಿಕೊಳ್ತಾ ಇದ್ದಾರೆ ವಯಸ್ಸಾದವರು, ಕೈಲಾಗದವರು, ಅಸಹಾಯಕರುವೆ. ಇನ್ನು ಕೆಲವರು ಬೇರೆ ಬೇರೆ ಕಾರಣಕ್ಕೆ ಭಗವಂತ ಅಂತ ಬೇಡ್ಕೊಳ್ತಾ ಇದ್ದಾರೆ. ಸಂಸಾರ ಅನ್ನೋದೇ ದುಃಖ ಸಾಗರ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿರೋ ವಿಷಯ ಆಗಿದೆ. ನಾರದ ಏನ್ ಮಾಡ್ತಾರೆ, ನೋಡ್ತಾರೆ ಇಷ್ಟು ಜನ ಭಕ್ತಿಯಿಂದ ಎಷ್ಟು ಪ್ರಾರ್ಥನೆ ಮಾಡುತ್ತಿದ್ದಾರೆ ಭೂಲೋಕದಲ್ಲಿ ಅಂತ ಹೇಳಿ ನಾರಾಯಣನ ಹೋಗಿ ಕೊಟ್ಟಿಸ್ತಾರೆ. ಆ ನಾರಾಯಣನ ಲಕ್ಷ್ಮಿ ಜೊತೆ ಕೂಡಿ ಆನಂದದಿಂದ ನಾರಾಯಣ ನಾರಾಯಣ ಅಂತ ನಾರದ ಬರ್ತಾರೆ. ಅವಾಗ ಏನು ನಾರದರೆ ನಿಮ್ಮದು ಅಂತ ನಾರಾಯಣ ಕೇಳಿದಾಗ, ನಾರಾಯಣ ಭೂಲೋಕದಲ್ಲಿ ಎಲ್ಲೆಲ್ಲೂ ಭಕ್ತಿಯ ಜ್ವಾಲೆ ಹರಿಸಿದೆ, ಭೂಗಿಲನ್ನೇ ಮುಟ್ಟಿ ಇನ್ನ ವೈಕುಂಠವನ್ನು ತಲುಪುತ್ತಿದೆ. ನಾರಾಯಣ ನಿನಗೆ ತಿಳಿದಿಲ್ಲವೇ, ಯಾಕೆ ಹೀಗೆ ಅವರಿಗೆ ನೀನು ಅನುಗ್ರಹಿಸಕ್ಕಾಗಲಿಲ್ಲ ಅಂತ ನಾರದ ಕೇಳ್ತಾನೆ. ಅದಕ್ಕೆ ನಾರಾಯಣ ಹೇಳ್ತಾನೆ, ಒಂದು ಕೆಲಸ ಮಾಡು ನಾರದ, ನಾನು ಇವತ್ತು ಎಲ್ಲರಿಗೂ ವೈಕುಂಠ ದ್ವಾರವನ್ನು ತೆಗೆದಿದ್ದೇನೆ, ಯಾರು ಬರುತ್ತಾರೋ ಅವರನ್ನೆಲ್ಲನ್ನು ಕರೆದು ತನ್ನಿ ಅಂತ ಹೇಳಿ ನಾರದ ಜ್ಞಾಪನೆ ಕೊಡ್ತಾರೆ. ನಾರದಕ್ಕೆ ನಾರಾಯಣ ಒಂದ್ಸರಿ ಯೋಚನೆ ಮಾಡು, ಯಾಕೆ ನಾರದ ಏನಾಯ್ತು, ಭೂಲೋಕದಲ್ಲಿ ಇರೋರೆಲ್ಲ ಇಲ್ಲಿ ಬಂದ್ರೆ ಎಲ್ದಿರೋ ಜಾಗ ನಾರಾಯಣ, ಇವರು ಎಲ್ಲರನ್ನು ಇಡಕ್ಕೆ ಎಲ್ಲಿದೆ ಜಾಗ, ನೀನ್ ಅದರ ಬಗ್ಗೆ ಚಿಂತೆ ಬೇಡ ನಿಂಗೆ ನಾರದ, ನೀನು ಹೋಗು, ಈ ವಿಷಯವನ್ನು ಎಲ್ಲರಿಗೂ ಮುಟ್ಟಿಸಿ ಅಂತ ಹೇಳಿ ಹೇಳ್ತಾನೆ ನಾರದ. ಭಕ್ತ ಮಹಾಜನಗಳೇ ಕೇಳಿ, ನಾನು ನಾರಾಯಣನಿಂದ ಒಂದು ಸಂದೇಶವನ್ನು ತಂದಿದ್ದೇನೆ. ಏನು ಒಂದು ಸಂದೇಶ ಅಂದರೆ, ಯಾರು ನೀವು ಬರುವುದಕ್ಕೆ ತಯಾರಾಗಿದ್ದಾರೆ, ವೈಕುಂಠ ದ್ವಾರ ತೆಗೆದಿದೆ, ನೀವೆಲ್ಲರೂ ಬರಬಹುದು, ನಾರಾಯಣನ ಅಪ್ಪಣೆ ಆಗಿದೆ, ಯಾರ್ಯಾರು ಬರ್ತಿರೋ ತಯಾರಾಗಿ. ಎಲ್ಲರೂ ಹರ್ಷದಿಂದ ಕುಣಿತಾರೆ. ನಾರಾಯಣ ನಮ್ಮನ್ನ ಬರಕ್ಕೆ ಹಿಡಿದಾನ, ನನ್ನ ಬಂಧು, ನನ್ನ ಮಿತ್ರ, ನನ್ನ ಸಖ ಎಲ್ಲವೂ ನಾರಾಯಣ ನಮಗೆ ಬರಲಿಕ್ಕೆ ತಿಳಿಸಿದ್ದಾನ. ಹೌದು, ಅದರೊಳಗೆ ಸಂಶಯ ಬೇಡ ನಿಮಗೆ, ಖಂಡಿತ ಬನ್ನಿ ನೀವೆಲ್ಲರೂ, ನಾನು ಕರೆದು ಹೋಗುತ್ತೇನೆ. ಅದಾದ ತಕ್ಷಣ ಎಲ್ಲರೂ ಕುಣಿತಾ ಇದ್ರಲ್ಲ, ನಾವೆಲ್ಲ ಹೋಗುವೆವು ಸ್ವರ್ಗಕ್ಕೆ, ಹೋಗುದು ವೈಕುಂಠಕ್ಕೆ, ನಾರಾಯಣ ದರ್ಶನ ಮಾಡಲಿಕ್ಕೆ ಹೋಗುವೆವು ನಾವು ವೈಕುಂಠಕ್ಕೆ, ನಾರಾಯಣ ದರ್ಶನ ಮಾಡಲಿಕ್ಕೆ ಅಂತ ಹೇಳಿ ಏನು ಕುಣಿದಾಡ್ತಾ ಇದ್ದಾರೆ.
ಆ ಕುಣಿದಾಟ ಎಷ್ಟೊತ್ತು ಇತ್ತು, ಒಂದು ಕ್ಷಣ ಮಾತ್ರ ಇತ್ತು. ತಕ್ಷಣ ಸ್ತಬ್ಧವಾಯಿತು, ಎಲ್ಲವೂ ಸ್ತಬ್ಧ. ಏನು? ನಾರದ ಆಶ್ಚರ್ಯದಿಂದ ನೋಡ್ತಾ ಇದ್ದಾನೆ. ಏನಪ್ಪಾ, ಏನಾಯ್ತು, ಯಾಕೆ ನೀವೆಲ್ಲ ಬರಲ್ವೇ ಅಂತ ಅವಾಗ ಒಬ್ಬೊಬ್ರು ತಲೆ ಕೆರ್ಕೊಳಕ್ ಶುರು ಮಾಡ್ತಾರೆ, ಇನ್ನೂರು ಹಿಂಗ್ ಅನ್ಕೊಳ್ತಾರೆ, ಹಂಗ ಅಂತ. ಏನಾಯ್ತು ನಿಮಗೆ? ನನ್ನ ಮಗಳ ಮದುವೆ ನಾಳೆ ಇದಂತೆ, ನಾನು ಮಗಳ ಮದುವೆ ಪೂರೈಸದಲ್ಲಿ ನನ್ನ ಕರ್ತವ್ಯ ಮಠದಲ್ಲಿ ಬರಲಾರೆ ನಾನು ನಾರದ. ಇನ್ನೊಬ್ಬ ಹೇಳ್ತಾನೆ, ನನಗೆ ಈಗ ತಾನೇ ಮದುವೆಯಾಗಿದೆ. ಇನ್ನೊಬ್ಬ ಹೇಳ್ತಾನೆ, ನಾನು ಯಾರಿಗೋ ಸಾಲ ಕೊಟ್ಟಿದ್ದೆ, ಆ ಸಾಲ ವಸೂಲಾಗಬೇಕಾಗಿದೆ. ಜೈ. ಆಮೇಲೆ ಇನ್ನೊಬ್ರು ಹೇಳ್ತಾರೆ, ಇನ್ನೊಂದು ಕಾರಣ, ನನಗೆ ಇವತ್ತು ಊಟ ಒಂದು ಕರೆದಿದ್ದಾರೆ, ಯಾವುದೋ ಮದುವೆ ಊಟಕ್ಕೆ ನಾನು ಹೋಗಬೇಕಾಗಿದೆ. ಜೈ. ಸೊ ಹೀಗೆ ಎಲ್ಲರೂ ಕಾರಣಗಳನ್ನ ಹೇಳಿ ಕಾಲು ಮಾಡ್ತಾ ಇದ್ದಾರೆ. ಕೊನೆಗೆ ಹೋಗ್ಲಿ ವಯೋ ವೃದ್ಧರನ್ನಾರ ಕೇಳೋಣ ನಾನು ಅಂತ ನಾರದ, ಅಮ್ಮ ನೀನು ಇಷ್ಟೊಂದು ಬೇಡಿಕೊಳ್ತಾ ಇದ್ಯಲ್ಲ, ನಾರಾಯಣ ನಿನ್ನ ಕರೆದಿದ್ದಾನೆ, ಬಂದೆಯಾ ತಾಯಿ ಅಂತ ಹೇಳಿ ನಾರದ ಕೇಳಿದಾಗ ಆ ತಾಯಿ ಹೇಳ್ತಾಳೆ, ನಾರದ ನೀನು ಕೇಳ್ತಿರೋದು ಸರಿ ಇದೆ, ನಾನು ನಿನ್ನ ನಾರಾಯಣನನ್ನ ಬೇಡಿಕೊಂಡಿರೋದು ಸರಿ ಇದೆ. ಆದರೆ ನನ್ನ ಗಂಡ ಇಷ್ಟು ವರ್ಷ ಬರೀ ಕಷ್ಟ ಕೊಟ್ಟ, ಈಗ ತಾನೇ ನಾನು ನಿನ್ನಿಂದ ಬಿಡುಗಡೆ ಹೊಂದಿದ್ದೀನಿ. ನಾನು ಯಾತ್ರೆಗಳು ಮಾಡಿಲ್ಲ, ಎಷ್ಟೊಂದು ಇದೆ ನನಗೆ, ನಾವೆಲ್ಲ ಮಾಡಬೇಕನ್ನ ಆಸೆ ನನಗೆ ನಾರಾಯಣ. ನಾರದ ಎಲ್ಲ ಮುಗಿಸಿ ಬರೋದಿಲ್ಲ ಅಂತ ಈ ಅಜ್ಜಿ ಕತೆ. ಇನ್ನೊಂದು ಹೆಂಗಸು ಬೇಡ್ರನಾಗಿರುತ್ತೆ, ಅದು ಕೇಳ್ತಾ ಇರುತ್ತೆ. ಕೇಳ್ತಾರೆ, ಬಂಗಾರ ಅಮ್ಮ ತಾಯಿ, ಈ ದೇಹದಲ್ಲಿ ಏನು ಉಳಿದಿಲ್ಲ, ಆದ್ರೂ ಯಾಕೆ ನೀನು ಇನ್ನು ಅಂಟಿಕೊಂಡಿದ್ಯಾ ಇದಕ್ಕೆ, ನೀಯಾರು ಬರುವೆಯಾ ತಾಯಿ ಅಂತ ಹೇಳ್ತಾರೆ. ಅವಾಗ ಆ ತಾಯಿ ಹೇಳ್ತಾಳೆ, ನನಗೇನಾಗಿದೆ, ಒಂದು ಸ್ವಲ್ಪ ಏನು ಆಗಿರಬಹುದು, ನನ್ನ ಮಗ ಡಾಕ್ಟರು ಒಳ್ಳೊಳ್ಳೆ ವೈದ್ಯರನ್ನು ಕರೆತಂದು ನನ್ನ ಎಲ್ಲವನ್ನು ಸರಿಪಡಿಸುತ್ತಾನೆ. ನಾನು ಎಲ್ಲ ಯಾತ್ರೆಗಳು ಮಾಡಿ ಬರುವೆನು ಅಂದರೆ. ಸೊ ಎಲ್ಲ ಕಾರಣಗಳು ನಾರದ ಕೇಳಿ ಪೆಚ್ಚಾಗ್ಬಿಡ್ತಾನೆ. ಏನಿದು ಇವರ ಭಕ್ತಿ ಎಂತದು, ಇವರು ಇದುವರೆಗೂ ನಾರಾಯಣನ ಸ್ಮರಣೆ ಮಾಡಿರೋದು ಏನು ಅಂತ. ಸೊ ಹೀಗೆ ಮುಂದೆ ಇನ್ನೊಬ್ಬ ನಿಂತಿರ್ತಾನೆ, ಅವನು ತಲೆ ಕೆರ್ಕೋತಾನೆ, ನೀವಾರು ಬರುವಿರಾ ಸ್ವಾಮಿ ಅಂದ್ರೆ, ಏನು ಯೋಚಿಸುತ್ತಿರುವಿರಿ ನೀವು? ಯೋಚಿಸುತ್ತಿದ್ದೇನೆ, ಯಾವುದು ಹೊಳಿತಾ ಇಲ್ಲ ನನಗೆ, ಅದು ಹೊಳದ ಮೇಲೆ ಬಂದು ಹೇಳ್ತೀನಿ ನಿಮ್ಗೆ ಅಂತ ಆಯ್ತು. ಆ ನಂತರ ಇನ್ನು ಒಬ್ಬ ಓಡಿದ್ದಾನೆ, ಅವ್ನಿಗೆ ಏನಾಗುತ್ತೆ, ಕಾಲು ಕಟ್ಟಾಗ್ಬಿಟ್ಟಿದೆ, ತಕ್ಷಣ ಎದ್ದಳಕ್ಕಾಗ್ತಾ ಇಲ್ಲ, ಫೋನ್ ಸಪೋರ್ಟ್ ತಗೊಂಡು ಅವನು ಎದ್ದರ್ಬೇಕಾಗಿದೆ. ನಾರದ ಹೋಗ್ತಾನೆ, ಅವನಿಗೆ ಕೇಳ್ತಾನೆ, ಸ್ವಾಮಿ ತಾವಾದರೂ ಬರುವಿರಾ ಅಂತ. ಅವನೇನೋ ಬರ್ತಾನೇನು ಅಂತ ಆಸೆ ನಾರದನಿಗೆ. ಒಬ್ಬ ನಾರ ಬರ್ತಾನ, ಏನ್ ಹೇಳಿ ನಾರಾಯಣ ಹೋಗಿ ನಾನು ಅಂತ ಹೇಳಿ. ಸೊ ಏನಾಗತ್ತೆ, ಕೇಳ್ತಾನೆ, ಸ್ವಾಮಿ ತಾವಾದ್ರೂ ಬರ್ತೀರಾ? ಅದಕ್ಕೆ ಹೇಳ್ತಾನೆ, ನಾನು ಖಂಡಿತ ಬರುತ್ತಿದ್ದೆ, ನನಗೆ ಬರಲು ತುಂಬಾ ಆಸೆ ಇದೆ, ಆದರೆ ಏನು ಮಾಡಲಿ, ನನ್ನ ಹೆಂಡತಿ ತುಂಬಾ ಚಿಕ್ಕ ವಯಸ್ಸಲ್ಲಿಗೆ ಒಂದು ಹೆಣ್ಣು ಮಗುವನ್ನು ನನ್ನ ಕೈಯಲ್ಲಿ ಇಟ್ಟಿರ್ತೀನಿ, ಓದಳು. ಆ ಹೆಣ್ಣು ಮಗುವನ್ನು ಇದುವರೆಗೂ ಸಾಕಿದ್ದೀನಿ ನಾನು, ಅವಳಿಗೆ ಮದುವೆ ಮಾಡಬೇಕಾಗಿದೆ, ನನ್ನ ಜವಾಬ್ದಾರಿ ಇದೆ ನಾರಾಯಣ. ನಾರದ ಅದನ್ನ ಮುಗಿಸಿದ ನಂತರ ನಾನು ಖಂಡಿತ ಬರುವೇನೆ. ಆಯಿತು, ನಾನು ಬರ್ತೀನಿ ಅಂತ ಹೇಳಿ ಮುಂದಿನ ವರ್ಷ ಬರ್ತೀನಿ. ಅವ್ರಿಗೆ ಒಂದೇ ದಿವಸ ಅಲ್ವಾ, ನಮಗೆ ಒಂದು ವರ್ಷ, ನಾರದ ನೀವು ಒಂದು ದಿವಸ ಬರ್ತಾನೆ, ಮತ್ತೆ ಮುಂದಿನ ವರ್ಷ ಬರ್ತಾನೆ. ಬಂದಾಗ ಏನಾಗುತ್ತೆ, ಅವಳಿಗೆ ಮದುವೆ ಆಗಿರುತ್ತೆ, ಎಲ್ಲ ಚೆನ್ನಾಗಿರ್ತಾರೆ ಹೇಳ್ತಾನೆ. ಅವಾಗ ಮತ್ತೆ ನಾರದ ಬಂದು ಕೇಳ್ತಾನೆ, ಸ್ವಾಮಿ ತಾವು ಬರುದಿರಾ ಅಂತ ಹೇಳಿ. ಅದಕ್ಕೆ ಅವಾಗ ಹೇಳ್ತಾನೆ ಅವನು, ನಾನು ಇಷ್ಟು ವರ್ಷ ಒಬ್ಬನೇ ಅಡಿಗೆ ಮಾಡಿ ಕೈ ಬಾಯಿ ಎಲ್ಲ ಸುಟ್ಕೊಂಡು ಸಾಕಾಗ್ಬಿಟ್ಟಿತ್ತು ನಂಗೆ, ಈಗ ಮಗಳ ಮದುವೆ ಆಗಿದೆ, ಒಂದು ಸ್ವಲ್ಪ ಕಾಲಕ್ಕೆ ಊಟವನ್ನು ತಿಂದು ರುಚಿಯಾಗಿದ್ದೇನೆ. ನಾರದ ಹೇಗೆ ಬರಲಿ, ನಾನು ಖಂಡಿತ ಮುಂದಿನ ವರ್ಷಕ್ಕೆ ಬರುತ್ತೇನೆ. ಸರಿ ಹೋಗ್ತಾನೆ ನಾರದ, ಮತ್ತೆ ಬರ್ತಾನೆ. ನಾರದ ಬಂದಾಗ ಏನಾಗತ್ತೆ, ಅಲ್ಲಿ ಎಲ್ಲ ಮಕ್ಕಳು ಆಟ ಆಡ್ತಾರೆ. ನೋಡ್ತಾನೆ,
ಇಷ್ಟು ಮಕ್ಕಳೆಲ್ಲ ಇದ್ದಾರಲ್ಲ, ಇಷ್ಟು ಖುಷಿಯಾಗಿದ್ದಾರಲ್ಲ ಅಂತ ಹೇಳಿ ಏನಾಗುತ್ತೆ, ನಾರದ ಕೇಳ್ತಾನೆ, ಬರಿವಿರ ಸ್ವಾಮಿ ಇವಲ್ಲಾದರೂ ಅವಾಗ ಹೇಳ್ತಾರೆ, ನೋಡಿ ಮಕ್ಕಳು ಎಷ್ಟು ಚೆನ್ನಾಗಿ ಮುದ್ದಾಗಿದ್ದಾರೆ, ಎಷ್ಟು ಮುದ್ದಾಗಿದ್ದಾರೆ. ನಾನು ಇವನನ್ನಲ್ಲೇ ಕೃಷ್ಣನನ್ನು ನೋಡುತ್ತಿದ್ದೇನೆ, ನಾರಾಯಣನನ್ನು ನೋಡುತ್ತಿದ್ದೇನೆ. ಇದಕ್ಕಿನ್ನ ಬೇರೆ ವೈಕುಂಠ ಇದೆಯೇ ಸ್ವಾಮಿ? ವೈಕುಂಠ ಬೇಕೇ? ಈ ಮಕ್ಕಳೇ ನನಗೆ ಆನಂದವನ್ನು ಕೊಡುತ್ತಿದ್ದಾರೆ ಹೇಳಿ ಇವರೇ ಅಂತ ಹೇಳಿದಾಗ ನಾರದ ಎಷ್ಟು ಪೆಚ್ಚಾಗ್ತಾನೆ. ಬರ್ತಾನೆ ನಾರಾಯಣ ನಗ್ತಾನೆ. ಏನಾಯಿತು ನಾರದ್ರೆ, ಯಾರು ಬಂದರ? ನಿನ್ನ ಕೋರಿಕೆ ಮೇಲೆ ನಾನು ಎಲ್ಲರಿಗೂ ಕೋಟಿನೆಲ್ಲ ನಾನು ಯಾರು ಬಂದರೆ ನಾರದ ಹೆಚ್ಚು ಮತ ಹಾಕೊಂಡು ನಿಲ್ತಾನೆ. ಏನಾಯಿತು ಅಂದಾಗ ಹೇಳ್ತಾನೆ, ನಾರಾಯಣ ನಿನ್ನ ಮಾಯೆಯನ್ನು ಯಾರು ಜಯಿಸಿದರು ಸ್ವಾಮಿ? ಯಾರು ಜಯಿಸಲಿಕ್ಕೆ ಸಾಧ್ಯ ನಿನ್ನ ಮಾಯೆ? ಅವಾಗ ಒಂದು ಕತೆ ಮತ್ತೆ ನಾವು ಹೇಳ್ತಾರೆ, ಒಂದು ಸಲ ಇಂದ್ರನಿಗೆ ಶಾಪ ಬರುತ್ತಂತೆ, ಹಂದಿ ಜನ್ಮದ ಶಾಪ ಬರುತ್ತೆ. ಅವನು ಭೂಲೋಕಕ್ಕೆ, ಎಲ್ಲರೂ ಏನಾಯ್ತು ದೇವಲೋಕದಲ್ಲಿ ಏನಾದ್ರು ಎಲ್ಲ ಬರೋದು ಭೂಲೋಕಕ್ಕೆ ತಾನೇ ಎಲ್ಲದಕ್ಕೂ. ಸರಿ, ಹಾಗಾಗಿ ಅವರು ಬರ್ತಾರೆ. ಆ ಹಂದಿ ಜನ್ಮದಲ್ಲಿ ಹೇಗೆ ಅವನು ತಲೀನ ಆಗ್ಬಿಡ್ತಾನೆ ಅಂತಂದ್ರೆ, ಅಲ್ಲೇ ಇನ್ನೊಂದು ಹೆಣ್ಣ ಹಂದಿ ಮದುವೆ ಮಾಡ್ಕೊತಾನೆ, ಕೂತ್ಕೊಂಡು ಆನಂದವಾಗಿ ಬೇಯಿಸ್ತಾ ಇರ್ತಾನೆ. ಇಲ್ಲಿ ತಲೆ ಕೆಟ್ಟೋಗುತ್ತೆ ಬೇರೆಯವ್ರಿಗೆಲ್ಲ, ಇದೇನಿದು ಇಂದ್ರ ಹೋಗಿ ಹೋಗಿ ಕೂತಿದ್ದಾನಲ್ಲ, ಹೇಗೆ ಇವನ್ನ ಕರ್ಕೊಂಬರೋದು ಅಂತ ಎಲ್ಲರೂ ಬರ್ತಾರೆ, ಹೇಳ್ತಾರೆ, ಯಾಕೆ ಇಂದ್ರ ನಿನ್ನನ್ನು ಮರ್ತ್ಬಿಟ್ಯಾ? ನಿನ್ನ ಸ್ವರೂಪನೇ ಮರ್ತ್ಬಿಟ್ಯಾ? ಇಲ್ಲಿ ಬಂದು ಇಲ್ಲ ಈ ತರ ಕೂತ್ಕೊಂಡು ಕೊಚ್ಚಲ್ಲಿ ಮಕ್ಳು ಮರಿ ಅಂತ ಕೂತಿದ್ಯಲ್ಲ ನೀನು, ಯಾಕೆ ನೀನಿದೆಯಾ ಬಾ ಅಂತಾರೆ. ಅದಕ್ಕೆ ಅವನು ಆಯ್ತು ನಾನು ಬರ್ತೀನಿ ಅಂತ ಹೇಳ್ತಾನೆ. ಅರ್ಧ ದಾರಿ ಹೋದ ತಕ್ಷಣ ಕೇಳ್ತಾನೆ, ನಾರದ್ರೆ ಅಲ್ಲಿನೂ ಇದೇ ತರ ವಾತಾವರಣ ಇದೆಯಾ? ಅಲ್ಲಿ ಇದೇ ತರ ಕೊಚ್ಚೆಗಳಿದ್ಯಾ? ನಾನು ಅಲ್ಲೆಲ್ಲ ಇರಕ್ ಸಾಧ್ಯನಾ? ಇವನ್ನೆಲ್ಲ ನನ್ನ ಕರ್ಕೊಂಡ್ ಬರ್ಬಹುದಾ ಅಂತ ಹೇಳಿ ಕೇಳ್ತಾನೆ. ಏನು ಹೇಳ್ಬೇಕು ಎಲ್ಲ ಗುರುಗಳು ಬೃಹಸ್ಪತ್ಯಾಚಾರ್ಯರ ಹತ್ರ ಹೋಗ್ತಾರೆ. ಅಲ್ಲಿ ಹೋಗಿ ಏನು ಮಾಡೋದು ಗುರುಗಳೇ, ಈ ಥರ ಆಗಿದೆ ಕತೆ, ಅವ್ರೇನು ಏನು ಮಾಡೋಣ ಅಂತಲೇ ಕಡಿ. ಅವಾಗ ಒಂದು ಸ್ವಲ್ಪ ನಕ್ಕ ಬರುತ್ತೆ ನಮಗೆ, ವಾಪಸ್ ಬರ್ತಾನೆ ಅಂತ ಹೇಳಿ ಆ ಕತೆ ಪುರಾಣಗಳಲ್ಲಿ ಇವೆಲ್ಲ ಬರುವಂಥ ಕತೆ. ಇವಾಗ ನಮಗೆ ಇವಾಗ ನಾನು ಹೋಗ್ಲಿಲ್ಲ, ನಿಮ್ಗೆಲ್ಲ ಗೊತ್ತಿದ್ದು ಪುರಾಣ ಸಂಗ್ರಹ. ಯಾರು ಬರಲಿಲ್ಲ ಅಂತ ಹೇಳಿ ಗೊತ್ತಾಗತ್ತೆ. ನಾವೆಲ್ಲರೂ ಇಂಥ ಒಂದು ಮಾಯೆಯಲ್ಲಿ ನಾರಾಯಣ ನಾರದಕ್ಕೆ ಒಂದು ಸಂಘ ಒಂದು ಆಗೋದು ಏನು ಅಂತಂದರೆ, ನಮ್ಮದು ಮುಗಿಯದೇ ಇಲ್ಲ ಅಂತ ಹೇಳಿ ಬಡತನಕ್ಕೆ ಉಂಬುವ ಚಿಂತೆ, ಉಂಬುವುದಾದರೆ ಉಡುವ ಚಿಂತೆ, ಬಡತನಕ್ಕೆ ಉಂಬುವ ಚಿಂತೆ, ಉಂಬುವುದಾದರೆ ಉಡುವ ಚಿಂತೆ. ಇದಕ್ಕೇನು? ಉಂಬುವುದಾದರೆ ಹೆಂಡಿರ ಚಿಂತೆ, ಕೊಡಬೇಕು. ಉಂಬುವುದಾದರೆ ಹೆಂಡಿರ ಚಿಂತೆ, ಹೆಂಡಿರಾದರೆ ಮಕ್ಕಳ ಚಿಂತೆ, ಬಡತನಕ್ಕೆ ಉಂಬುವ ಚಿಂತೆ, ಉಂಬುವುದಾದರೆ ಉಡುವ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ. ಬದುಕಾದ್ರೆ ಸಂತೋಷವಾಗಿ ಇಷ್ಟನಾ? ಖಂಡಿತ ಇರಲ್ಲ. ಬದುಕಾದರೆ ಚಿಂತೆ, ತಾನು ಮಾತ್ರ ಚೆನ್ನಾಗಿರ್ಬೇಕು ಲೋಕದಲ್ಲಿ, ನಾನು ಮಾತ್ರ ಚೆನ್ನಾಗಿರ್ಬೇಕು, ನನ್ನ ಮಾತ್ರ ನನ್ನ ಮಕ್ಕಳು ಮರಿ ತಲಾಂತರವರಿಗೆ ಚೆನ್ನಾಗಿರ್ಬೇಕು ಅಂತ ಭಗವಂತನಲ್ಲಿ ಹೇಳಿ. ಸೊ ಹೀಗಾಗಿ ನಾವು ಈ ಚಿಂತೆಯ ಸಾಮ್ರಾಜ್ಯದ ಸಂತೆಯಲ್ಲಿ ನಾವು ಹೋಗಿದ್ದೀವಿ, ಕಳೆದು ಹೋಗಿದ್ದೀವಿ. ಇದು ನಾವು ಎಲ್ಲಿಗೂ ಹೋಗಲ್ಲ ಅನ್ನುವಂಥದ್ದು ನಮ್ಮಲ್ಲಿ ತಡಿತಾ ಇರುವಂಥದ್ದು ಒಂದು ವಿಷಯ ಅಂತ ಹೇಳಿ ನಾವು ಅದರೊಳಗೆ ಇನ್ನೂ ಒಂದು ಹೇಳ್ಬೋದು.
ನಾರದ ಹೇಳ್ತಾನೆ, ನಾರಾಯಣ ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ, ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ, ನೀ ದೇಹದೊಳಗೋ ನಿನ್ನೊಳು ದೇಹವೋ, ನೀ ದೇಹದೊಳಗೋ ನಿನ್ನೊಳು ದೇಹವೋ, ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ. ಹೀಗೆ ಮಾಯೆ ಜಾಲದಲ್ಲಿ ನಮ್ಮ ಎಲ್ಲ ಕಥೆಗಳು ಲೌಕಿಕದಲ್ಲಿ ನಡೀತಾ ಇರುವಂಥದ್ದು. ನಾವು ಈಗ ಮುಂದೆ ಮಹಾಭಕ್ತಿ ರತ್ನಮಣಿ ಅಂತ ಅಂತಂದರೆ ಭಕ್ತಿ ಅನ್ನೋದು ಹೇಗೆ ಇರುತ್ತೆ ಅನ್ನುವಂಥದ್ದು ಒಂದು ಭಾಗದಿಂದ ಹೋಗ್ತಾ ಇದ್ದೀವಿ. ಇಲ್ಲಿ ಅವಳು ಮಹಾಭಕ್ತಿ ಹೇಗೆ ಇದು ಮಾಡ್ತಾ ಇದ್ದಾಳೆ ಅವಳು ಅಂತ ಹೇಳಿ ನಾವು ನೋಡ್ತಾ ಹೋದಾಗ ಅವಳ ಸ್ಮರಣೆ ಯಾವಾಗಲೂ ಆ ಕೃಷ್ಣನಲ್ಲಿ ಕುರಿತಾಗಿರುತ್ತದೆ. ಅವಳು ಹೇಗೆ ಅಂತಂದರೆ, ताते भी राम कहो, पीते भी राम कहो, जाते भी राम कहो, उठते भी राम कहो, बैठते भी राम कहो, राम 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 ಅಂತ ಯಾವಾಗಲೂ ಅವಳು ಆ ಕೃಷ್ಣನ ಸ್ಮರಣೆ ನಾಮ ಸ್ಮರಣೆಯಲ್ಲಿ ತಲ್ಲೀನರಾಗಿರ್ತಾರೆ. ಆ ರತ್ನಮಣಿ ಚಿಕ್ಕ ವಯಸ್ಸಿಂದನೂ ಅವರ ಮನೆಯಲ್ಲಿ ಒಂದು ಕೃಷ್ಣನ ದೇವಸ್ಥಾನ ಇರೋದು ಮನೆ ಹತ್ತಿರ. ಪ್ರತಿದಿನ ಕೃಷ್ಣನ ಹತ್ರ ಹೋಗ್ತಾ ಇರ್ತಾಳೆ ಅವಳು. ಅಲ್ಲಿ ಭಜನೆಗಳು ಎಲ್ಲ ಮಾಡಿ ಕೃಷ್ಣನಿಗೆ ತನ್ನನ್ನು ಅರ್ಪಿಸ್ಕೊಂಡಿರ್ತಾಳೆ. ಹಾಗಾಗಿ ಕೊನೆಗೆ ಅವಳಿಗೆ ಅವಳ ತಂದೆ ಒಂದು ಕೃಷ್ಣನ ಪುಟ್ಟ ಬಾಲಕೃಷ್ಣನ ವಿಗ್ರಹವನ್ನು ಕೊಟ್ಟಿರ್ತಾರೆ. ಅವಳು ದೊಡ್ಡೋಳಾಗಬೇಕು ಸಹಿತ ಮದುವೆ ಆಗಬೇಕು. ಅದಕ್ಕೆ ಆ ವಿಗ್ರಹ ತಗೊಂಡು ಗಂಡನ ಮನೆಗೆ ಬರ್ತಾಳೆ. ಆದರೆ ತನ್ನ ಕೃಷ್ಣನ ಅವಳು ಯಾವತ್ತೂ ಒಂದು ಬಿಟ್ಟಿರಲ್ಲ. ಅವಳು ಅಷ್ಟು ಅನ್ಯೋನ್ಯತೆ ಅವಳಿಗೆ ಆ ಕೃಷ್ಣನ ಬಗ್ಗೆ. ಏನಾಗುತ್ತೆ, ಹೀಗೆ ಅವಳಿಗೆ ವಯಸ್ಸಾಗುತ್ತೆ, ಕಣ್ಣುಗಳು ಸರಿಗೆ ಕಾಣಿಸ್ದಂಗೆ ಆಗುತ್ತೆ. ಆದರೆ ಆ ಖಾನ ಇದ್ದಾನಲ್ಲ, ಅವನು ಮಾತ್ರ ಅವಳು ಅಂಥ ಪ್ರೇಮದಲ್ಲಿ ಇರ್ತಾಳೆ. ಒಂದ್ಸಲ ಏನಾಗುತ್ತೆ, ಆ ಕೃಷ್ಣನ ಏನು ಅವಳು ಧೂಳೆಲ್ಲ ಒರೆಸೋಕ್ಕೆ ಸೊಸೆ ಏನು ಮಾಡ್ತಾಳೆ ಮಾಡಬೇಕಾದಾಗ ಆ ಕೃಷ್ಣನ ವಿಗ್ರಹ ಬಿದ್ದು ಹೋಗ್ಬಿಡತ್ತೆ. ಬಿದ್ದ ತಕ್ಷಣ ಅವಳಿಗೆ ನನ್ನ ಖಾನಾಗೆ ಏನು ಆಗಿದೆ, ನನ್ನ ಖಾನಾಗೆ ಏನಾಯಿತು ಅಂತ ಆ ಸೊಸೆಗೆ ಏನು ಅವಳಿಗೆ ಅದು ಮಣ್ಣಿನ ವಿಗ್ರಹ ಅಂತ ಅದು ಒಡೆದೋಯ್ತು, ನಾನು ಬೇರೆ ತಂದು ಕೊಡ್ತೀನಿ, ಅದು ಮುರಿದು ಹೋಗಿದೆ ಅಂತ. ಅವಳ ಜೀವ ಜಲ್ಲ ಹೇಗೆ ಮುರಿಯಿತು, ನನ್ನ ಖಾನ ಏನಾಗಿದೆ, ನನ್ನ ಖಾನಾಗೆ ತೊಗೊಂಡು ಬಾ ಅಂತ ಹೇಳ್ತಾಳೆ. ಅವಳು ಆ ಪೀಸ್ ಎರಡು ಸೇರಿಸಿ ತೊಗೊಂಡು ಕೊಡ್ತಾಳೆ. ಇಟ್ಕೊಂಡ ತಕ್ಷಣ ಯಾರನ್ನಾರು ಕರೆದಿ ಡಾಕ್ಟ್ರನ್ನ ಕರೆಸು, ನನ್ನ ಖಾನಾಗೆ ಏನೋ ಆಗಿದೆ, ಅವನು ಒಂದೇ ಸೊನ್ನೆ ಅಳ್ತಾ ಇದ್ದಾನೆ, ನೋವಿನಲ್ಲಿದ್ದಾನೆ, ಡಾಕ್ಟ್ರನ್ನ ಕರ್ಸಿ ಅಂತ ಎಷ್ಟು ಹೇಳ್ತಾರೆ. ಇವ್ರಿಗೆ ಅಜ್ಜಿಗೇನೋ ಹುಚ್ಚಿಡ್ಬಿಟ್ಟಿದೆ ಇವಳಿಗೆ. ಯಾವಾಗ ನೋಡಿದ್ರೆ ಆ ಮೊಮ್ಮೆ ಇಟ್ಕೊಂಡು ಕಾನ ಅಂತ ಹೇಳ್ಕೊಂಡು ಕೂತಿರ್ತಾಳೆ. ಇವಳು ಏನೋ ಆಗಿದೆ, ಹುಚ್ಚಿಡಿದಿದೆ ಇವಳಿಗೆ, ಮನೋವೈದ್ಯನಾಗ ತೋರಿಸ್ಬೇಕಾಗಿದೆ ಅಂತೇಳಿ. ಆದರೂ ಏನು ಮಾಡೋದು, ಅವಳು ಅಷ್ಟು ಗೋಳಾಟ ಎಲ್ಲ ನೋಡ್ತಾ ಅವ್ರಿಗೆ ಏನು ಮಾಡೋದು, ಆಯಿತು ನನ್ನ ಸಣ್ಣದೇನು ಅಂತ ಆ ಡಾಕ್ಟ್ರ್ ಹೋಗಿ ಹೇಳ್ತಾರೆ. ಹೇಳೋಕ್ಕೆ ಮುಂಚೆ ಅವ್ನ ಕೈ ಬರೋಕ್ಕೆ ಮುಂಚೆ ಅವ್ನಿಗೊಂದು ಹೇಳಿರ್ತಾರೆ, ನನ್ನ ಅಮ್ಮಂಗೆ ಹುಚ್ಚಿಡಿದಿದೆ, ಆ ಬೊಂಬೆ ಮುರಿದು ಹೋಗ್ಬಿಟ್ಟಿದೆ, ಇವಳು ಈ ಥರ ಕೇಳ್ಕೊಂಡು ಕೂತಿದ್ದಾಳೆ, ನೀವೇನು ಒಂದು ತಾನ ಹೇಳಿಬಿಡಿ, ಅವಳು ಅವಾಗ ಸಮಾಧಾನ ಆಗ್ಬಿಟ್ಟಿಲ್ಲ. ಸೊ ಡಾಕ್ಟ್ರ್ ಬರ್ತಾರೆ. ಬಂದು ಏನಾಗುತ್ತೆ, ಅಮ್ಮ ಏನಾಗಿದೆ ಅಂತಂದರೆ, ನೋಡಿ ನನ್ನ ಖಾನಾಗೆ ಮುರಿದು ಹೋಗಿದೆ, ಅದಕ್ಕೆ ಕೈ ಮುರಿದು ಹೋಗ್ಬಿಟ್ಟಿದೆ, ಏನಾದ್ರು ಮಾಡಿ ಸರಿ ಮಾಡಿಕೊಡಿ ನೀವು ಆ ನನ್ನ ಖಾನಂದು. ನಾನು ಅವನ್ನ ಬಿಟ್ಟಿರಲಾರೆ, ನನಗೆ ಅಗಲಿರಲಾರೆ, ಒಂದು ಕ್ಷಣವೂ ನನಗೆ ಇರಲಾರೆ ಅವನ ಬಿಟ್ಟು. ಅವನು ನನ್ನ ಪ್ರಾಣ, ನನ್ನ ಉಸಿರಿ ಅವನಾಗಿದ್ದಾನೆ, ದಯಮಾಡಿ ಸರಿ ಮಾಡಿಕೊಡಿ ಅವನಿಗೆ, ಸರಿ ಮಾಡಿ ಅವನಿಗೆ ಏನಾದ್ರು ಮಾಡಿ. ಆ ಡಾಕ್ಟರ್ ಹೇಳ್ತಾನೆ, ಇಲ್ಲಮ್ಮ ಅದಕ್ಕೆ ಬಿದ್ದು ಹೋಗಿ ಎಲ್ಲ ಆಗಿ ಅದಕ್ಕೆ ಪ್ರಾಣ ಇಲ್ಲ, ಇವಾಗ ಅದು ಸತ್ತು ಹೋಗ್ಬಿಟ್ಟಿದೆ, ಸಾಧ್ಯನೇ ಇಲ್ಲ, ಯಾವುದೇ ಕಾರಣಕ್ಕೂ ನನ್ನ ಖಾನನ ಪ್ರಾಣ ಹೋಗಿದೆ ಅಂತ ಮಾತ್ರ ಹೇಳಬೇಡಿ, ಅವನು ಜೀವಂತವಿದ್ದಾನೆ, ಅವನು ಎಲ್ಲೂ ಹೋಗಿಲ್ಲ, ದಯಮಾಡಿ ಸರಿ ಮಾಡಿಕೊಡಿ ಅಂತ ತುಂಬ ಬೇಡ್ಕೊತಾಳೆ. ಆ ಬೇಡ್ಕೊಡ್ತಾ ಇರೋದನ್ನು ನೋಡ್ಬಿಟ್ಟು ಡಾಕ್ಟ್ರಿಗೆ ಮನಸ್ಸು ಕರಗುತ್ತೆ. ಅವ್ರು ಏನು ಮಾಡ್ತಾರೆ,
ಆಯಿತು ತಾಯಿ ಅಂತ ಹೇಳಿ ಆ ಬಾಲಕೃಷ್ಣನ ವಿಗ್ರಹನ ಹಿಂಗೆ ಮುಟ್ಟ ತಕ್ಷಣ 1000 volts ಕರೆಂಟ್ ಅವನ ಮೇಲೆ ಪಾಸ್ ಆಗುತ್ತೆ. ಏನಿದು ಏನಾಗ್ತಾ ಇದೆ ಅಂತ ಡಾಕ್ಟರ್ಗೆ ಅವನಿಗೆ ಗೊತ್ತಾಗಲ್ಲ. ತನ್ನ ಮಿಡಿ ದೇಹವೇ ಅವನದು ಆ ಚೈತನ್ಯದಲ್ಲಿ ಹೋಗೋಗುತ್ತೆ. ಏನಾಯ್ತು ಅವಾಗ? ಆ ಕಾನನ ಮೃದುತ್ವದ ಕೃಷ್ಣನ ಬಾಲಕೃಷ್ಣನ ಮೃದುತ್ವದ ಕೈಗಳು ಅವನಿಗೆ ಆ ಸ್ಪರ್ಶ ಜೀವಂತಿಕೆ ತಂದ್ಕೊಡುತ್ತೆ ಅವನಿಗೆ. ಏನಿದು ಇಂಥದ್ದು ಸಾಧ್ಯನಾ? ಆ ಒಂದು ಮಣ್ಣಿನ ಒಂದು ಮೂರ್ತಿಯಲ್ಲಿ ಈ ಜೀವಂತಿಕೆ ಸಾಧ್ಯನಾ? ಏನಿದು ಏನಿರಬಹುದು ಈ ಒಂದು ಸೃಷ್ಟಿ? ಅವಳ ಭಕ್ತಿ ಎಂಥದಿರಬಹುದು? ಅವಳು ಆ ಒಂದು ಜೀವಂತಿಕೆ ಆಗಿ ಆ ಬಾಲಕೃಷ್ಣನ ಸ್ಪರ್ಶದಲ್ಲಿ ಯಾವಾಗಲೂ ಇರ್ತಾ ಇದ್ಲು ಅಂತ ಹೇಳಿ ಡಾಕ್ಟ್ರು ಸರಿ ಮಾಡ್ತಾರೆ. ಸರಿ ಮಾಡಿ ಏನು ಮಾಡ್ತಾರೆ, ತಾಯಿ ಅಂತ ದೀರ್ಘದಂಡ ನಮಸ್ಕಾರ ಮಾಡಿ ಅವರ ಮನೆಯವರೆಲ್ಲ ಹೇಳ್ತಾರೆ, ಅವಳಿಗೇನು ಹುಚ್ಚು ಹಿಡಿದಿದೆಯಲ್ಲ, ಏನಾಯಿತು ಅಂತ ಹೇಳ್ತಾರೆ. ನಿಮಗೆ ಹುಚ್ಚು ಹಿಡಿದಿದೆ, ಅವಳು ಯಾವ ಮಾನಸಿಕ ರೋಗಿಯೂ ಅಲ್ಲ, ಅವಳು ಮಹಾನ್ ಭಕ್ತೆ. ಚರಾಚರ ವಸ್ತುಗಳಲ್ಲಿ ಅವಳು ಆ ಕೃಷ್ಣನನ್ನು ಕಾಣ್ತಾ ಇದ್ದಾಳೆ. ಅವಳಿಗೆ ಯಾವ ಭೇದವೂ ಇಲ್ಲ, ನೀವು ತಪ್ಪು ತಿಳಿದಿದ್ದೀರಾ ಅಂತ ಹೇಳಿ ಆ ಡಾಕ್ಟ್ರು ಸ್ಟೆಥೋಸ್ಕೋಪ್ ಎಲ್ಲಾನು ಅಲಗಿಸ್ತಾರೆ. ಬೇಸಾಕಿ ಸೀದಾ ಹೋದವನು 20 ವರ್ಷಗಳ ನಂತರ ಅವನು ಎಲ್ಲೋ ಹಿಮಾಲಯದಲ್ಲಿ ಎಲ್ಲೋ ಒಂದು ಗುಹೆಯಲ್ಲಿ ಕೂತಿದ್ದಾನೆ ಅಂತ ಗೊತ್ತಾಗುತ್ತೆ. ಅವನ ಆ ಕಷ್ಟದಲ್ಲಿ ಅವನಿಗೆ ಆಗುತ್ತಲ್ಲ ಆ ಒಂದು ಶಕ್ತಿ ಸಂಚಲನ. ಏನಿರ್ಬೋದು ಈ ಸೃಷ್ಟಿ ರಹಸ್ಯ, ಯಾವುದು ಇದು ನಡೀತಾ ಇರುವಂಥದ್ದು ಅನ್ನೋ ಒಂದು ಕ್ಷಣದಲ್ಲಿ ಅವನು ಏನು ಮಾಡ್ತಾನೆ, ತನ್ನ ವೃತ್ತಿ ಎಲ್ಲ ಬಿಟ್ಟು ಹೋಗ್ತಾನೆ. ಅಂದರೆ ನಾವು ಯಾವ ಭಕ್ತಿ ಮಾಡ್ತಾ ಇದ್ವಿ, ನಾವು ಆ ಕಾರಣ ಎಲ್ಲ ನಾವು ನೋಡಿದ್ವಲ್ಲ ಅವಾಗಲೇ ಮೊದಲನೇ ಒಂದು ಇದರೊಳಗೆ ಏನೇನು ನಾವು ಮಾಡಿದ್ವಿ, ನಾವು ಸ್ಮರಣೆಗಳು ಮಾಡಿದ್ವಿ, ಹೋಮನಗಳು ಮಾಡಿದ್ವಿ, ಏನದು ಎಲ್ಲ ಅಂತ ಹೇಳಿದಾಗ ಈ ತಾಯಿ ಭಕ್ತಿ ಅನನ್ಯ ಅವಿಚ್ಛಿನ್ನ ಭಕ್ತಿ ಇದು. ಅಂತ ಭಕ್ತಿಯನ್ನ ಮಾಡಬೇಕು, ಅಂತ ಪುಷ್ಪವನ್ನ ಭಗವಂತನಿಗೆ ಸಮರ್ಪಿಸಬೇಕು ಅಂತ ಹೇಳಿ ನಮ್ಮಲ್ಲಿ ತಿಳಿಸ್ಕೊಡ್ತಾರೆ. ಯಾವುದು ಆ ಪುಷ್ಪ? ನಾವು ಯಾವುದನ್ನು ಸಮರ್ಪಣೆ ಮಾಡಬೇಕಾಗಿದೆ ಭಗವಂತನಿಗೆ ಅಂತ ಹೇಳಿದಾಗ, ಅಷ್ಟಪುಷ್ಪಗಳನ್ನು ನೀನು ಸಮರ್ಪಿಸುವಂತ ಭಗವಂತ ಹೇಳ್ತಾನೆ. ಯಾವುದು ಅದು ಪುಷ್ಪ? ಅಹಿಂಸಾ ಪ್ರಥಮಂ ಪುಷ್ಪಂ, ಅಹಿಂಸಾ ಪ್ರಥಮಂ ಪುಷ್ಪಂ, ಪುಷ್ಪಮಿಂದ್ರಿಯ ನಿಗ್ರಹಃ, ಅಹಿಂಸಾ ಪ್ರಥಮಂ ಪುಷ್ಪಂ ಪುಷ್ಪಮಿಂದ್ರಿಯ ನಿಗ್ರಹಃ, ಸರ್ವಭೂತದಯಾ ಪುಷ್ಪಂ, ಸರ್ವಭೂತದಯಾ ಪುಷ್ಪಂ, ಸತ್ಯಪುಷ್ಪಂ ವಿಶೇಷತಃ, ಜ್ಞಾನಪುಷ್ಪಂ ತಪಃಪುಷ್ಪಂ, ಕ್ರಿಯಾಪುಷ್ಪಂ ತಥೈವ ಚ, ಜ್ಞಾನಪುಷ್ಪಂ ತಪಃಪುಷ್ಪಂ ಕ್ರಿಯಾಪುಷ್ಪಂ ತಥೈವ ಚ, ಜ್ಞಾನಂ ಧ್ಯಾನಂ ಚೈವಾಷ್ಟಮಂ, ಪುಷ್ಪಂ ಮೇಭಿಸ್ತುಷತಿ ಕೇಶವಃ, ಮೇಭಿಸ್ತುಷತಿ ಕೇಶವಃ. ಭಗವಂತ ನನ್ನಿಂದ ಏನನ್ನು ಕೇಳ್ತಾ ಇದ್ದಾನೆ? ಭಗವದ್ಗೀತೆಯಲ್ಲಿ ಹೇಳ್ತಾರೆ,
ಅಹಿಂಸಾ ಪುಷ್ಪವನ್ನು ನನಗೆ ಸಮರ್ಪಿಸು. ಇಂದ್ರಿಯ ನಿಗ್ರಹ ಅದನ್ನು ನನಗೆ ಸಮರ್ಪಿಸು. ಸರ್ವಭೂತಗಳಲ್ಲಿ ಎಲ್ಲರನ್ನೂ ನನ್ನಲ್ಲಿ ಕಾಣುವಂಥ ಪುಷ್ಪವನ್ನು ನನಗೆ ಸಮರ್ಪಿಸು. ದಯಾ ಪುಷ್ಪ, ಸತ್ಯ ಪುಷ್ಪ, ಜ್ಞಾನ ಪುಷ್ಪ, ತಪ ಪುಷ್ಪ, ಪ್ರಿಯಾ ಪುಷ್ಪಂ ತಥೈವ ಚ. ನೀನು ಏನೆಲ್ಲ ಮಾಡುತ್ತೀಯೋ ಅದನ್ನು ನನಗೆ ಸಮರ್ಪಿಸು ಸಾಕು, ನಾನಿನ್ನೇನು ಕೇಳುವುದಿಲ್ಲ ಅಂತ ಭಗವಂತ ನನಗೆ ಹೇಳ್ತಾನೆ. ಪ್ರಕೃತಿಯಲ್ಲಿ ಎಲ್ಲ ಹೂವುಗಳು ಎಲ್ಲವೂ ನನ್ನಿಂದಲೇ ಸೃಷ್ಟಿಯಾಗಿರುವಂಥದ್ದು. ಅದನ್ನು ನೀನು ತಂದು ಅರ್ಪಿಸಿದರೆ ಅದಕ್ಕೆ ನನಗೆ ಪ್ರಿಯ ಆಗಲ್ಲ. ನೀನು ಈ ಅಷ್ಟ ಪುಷ್ಪಗಳನ್ನು ನನಗೆ ಸಮರ್ಪಿಸು, ಅದು ನನಗೆ ತೃಪ್ತಿಯನ್ನು ಕೊಡುತ್ತದೆ. ನಾನು ನಿನ್ನನ್ನು ನನ್ನೊಳಗೊಂದಾಗಿಸಿಕೊಳ್ಳುತ್ತೇನೆ ಅಂತ ಒಂದು ಈ ಪುಷ್ಪಗಳ ಬಗ್ಗೆ ನನಗೆ ತಿಳಿಸ್ಕೊಡ್ತಾರೆ. ಹಾಗಾಗಿ ಏನು ಗೊತ್ತಾಗ್ತಲ್ಲ, ಈ ಭಗವಂತನ ಲೀಲೆ ನಮ್ಮನ್ನು ಯಾವ ರೀತಿಯಿಂದ ನಮ್ಮನ್ನ ಹೇಳ್ತಾ ಇದ್ದಾನೆ, ನಾವು ಯಾವ ರೀತಿ ಇರಬೇಕು ಅಂತ ಹೇಳಿ. ನಾನು ಇವಾಗ ಅದಕ್ಕೆ ಆ ಒಂದು ಇದರೊಳಗೆ ನಾವು ಈಗ ಮುಂದೆ ಹೋಗ್ತಾ ಇದ್ದೀವಿ. ನಮಗೆ ವೈಕುಂಠ ಅಂದರೆ ನಾವೀಗ ಆಲ್ರೆಡಿ ಸಾಕಷ್ಟು ಚಿಕ್ಕ ವಯಸ್ಸಿನಿಂದ ನಾವು ಕೇಳಿದ್ದೀವಿ, ವೈಕುಂಠ ಲೋಕ ಹೇಗಿರುತ್ತೆ, ಕೈಲಾಸ ಹೇಗಿರುತ್ತೆ, ಎಲ್ಲ ಲೋಕಗಳು ಹೇಗಿರುತ್ತೆ ಅಂತ ನಾವು ಸಾಕಷ್ಟು ಚಿಕ್ಕ ವಯಸ್ಸಿನಿಂದ ಎಲ್ಲ ಕೇಳ್ಕೊಂಡ್ಬಂದಿದ್ದೀವಿ. ಆ ಲೋಕದಲ್ಲಿ ಯಾವುದೇ ಚಿಂತೆ ಇರಲ್ವಂತೆ, ಯಾವುದೇ ಹಸಿವು ಇರಲ್ವಂತೆ, ಯಾವುದೇ ಒಂದು ಭಯ ಇರಲ್ವಂತೆ, ಪೂರ್ಣ ಶಾಂತಿಯಿಂದ ಕೂಡಿರುತ್ತಂತೆ, ಆನಂದದಿಂದ ಇರತ್ತಂತ ಹೇಳಿ ನಾವು ಅಂತೆ ಕಥೆಗಳನ್ನ ನಾವು ಆ ಲೋಕದ ಬಗ್ಗೆ ಸಾಕಷ್ಟು ನಾವು ಚಿಕ್ಕ ವಯಸ್ಸಿಂದ ಕೇಳ್ಕೊಂಡ್ಬಂದಿದ್ದೀವಿ. ಹೇಗಿದೆ, ಎಷ್ಟು ಚೆನ್ನಾಗಿದೆ ಲೋಕದಲ್ಲಿ ಅಂತ ಹೇಳಿ. ಆದರೆ ಭಗವಂತ ಇದರೊಳಗೆ ನಮಗೆ ಇನ್ನೊಂದು ನಾವು ಕೇಳ್ತಾ ಇದ್ದೀವಿ, ಹೇಗಿದೆ ವೈಕುಂಠ. ನಮ್ಮ ಗುರೂಜಿಯವರು ನಮಗೆ ಸಾಕಷ್ಟು ತಿಳಿಸ್ಕೊಟ್ಟಿದ್ದಾರೆ. ವೈಕುಂಠ ಅಂದರೆ ಹೇಗಿರುತ್ತೆ, ಏನದು ಅನ್ನೋ ಒಂದು ಜ್ಞಾನ ಕಡೆಗೆ ನಾವು ಇವಾಗ ಹೋಗ್ತಾ ಇದ್ದೀವಿ. ನಾವು ಏನದು ನಮಗೆ ನಾವು ಎಲ್ಲ ಭಗವದ್ಗೀತೆ ಶ್ಲೋಕಗಳು ತಾವೆಲ್ಲ ಕೇಳಿದ್ರೆ ಹೇಳಿದ್ರಿ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಾಗಿರ್ಬೋದು, ಅದನ್ನು ಚಿಂತೆಯಂತ್ಯೋ ಮಾಯೋ ಭಕ್ತ ಉಪಾಸತೆ ಅಂತ ಹೇಳಿ, ಎಲ್ಲ ಧರ್ಮವನ್ನು ಬಿಟ್ಟು ಒಮ್ಮನದಲ್ಲಿ ದೇವನ ಮುಟ್ಟು ಅಂತ ಹೇಳಿ ಹಿರಿಯರು ನಮಗೆಲ್ಲ ಹೇಳ್ತಾ ಇದ್ದಾರೆ. ಏನದು ಧರ್ಮ ಅಂದರೆ ಯಾವುದೂ ಬೇರೆ ಥರ ಇಲ್ಲ, ಆ ಥರ ಧರ್ಮದಲ್ಲ. ನಾವು ಏನು ಬೆಳೆಸ್ಕೊಂಡಿದ್ದೀವಿ, ನಮ್ಮದ ಒಂದು ಏನಿದೆ ದೈಹಿಕ ಧರ್ಮ, ಬೌದ್ಧಿಕ ಧರ್ಮ, ಮಾನಸಿಕ ಧರ್ಮ, ಬೌದ್ಧಿಕ ಧರ್ಮ, ಏನೇನು ನಮ್ಮದೇ ಆದ ನಮ್ಮದೇ ಕಲ್ಪನೆಗಳಲ್ಲಿ ಭ್ರಾಂತಿಯಲ್ಲಿ ನಾವು ಇಟ್ಕೊಂಡಿರುವಂಥದ್ದು. ಸೊ ಈ ಒಂದು ಇದರೊಳಗೆ ನಾವು ವೈಕುಂಠ ಯಾತ್ರೆಯನ್ನು ಮಾಡಿದಾಗ ಗುರುಗಳು ಏನು ತಿಳಿಸ್ಕೊಟ್ಟಿದ್ದಾರೆ, ಯಾವುದು ಅಡೆತಡೆ ಇಲ್ಲದ ಜಾಗ, ಯಾವುದು ಎಲ್ಲಿದೆ, ಏನು ಬೇರೆ ಕಡೆ ಇದೆಯಾ, ನಾವು ಬೇರೆ ಕಡೆ ಎಲ್ಲರೂ ಹೋಗಿ ಯಾತ್ರೆ ಮಾಡುವುದಿದೆಯಾ ಅಂತ ನಾವು ಹೇಳಿದಾಗ ಗುರುಗಳು ತಿಳಿಸ್ತಾರೆ, ನೀ ಎಲ್ಲೂ ಹೋಗುವಷ್ಟಿಲ್ಲ, ಕಷ್ಟಪಡಿಷ್ಟು ಇಷ್ಟಿಲ್ಲ, ನೀನ ಇರುವ ಕಡೆಯೇ ವೈಕುಂಠ ಕೈಲಾಸ ಇದೆ. ಯಾವುದು ನಿನ್ನ ತಡೆ, ನಿನ್ನ ಈ ಧರ್ಮಗಳನ್ನು ಬೆಳೆಸ್ಕೊಂಡಿದೆಯಲ್ಲ ನೀನು, ನಾನು ಮಾಡುತ್ತೀನಿ, ನಾನು ತಿಳಿದುಕೊಳ್ಳುತ್ತೀನಿ, ನನಗೆ ಸುಖ ದುಃಖ ಆಗುತ್ತಿದೆ, ಎಲ್ಲವೂ ಬೆಳೆಸಿದುಕೊಂಡ ಕಲ್ಪನೆಯಿಂದ ನಾವು ನಮ್ಮದೇ ಆಗಿ ನಾವೇ ತಡೆಗಳನ್ನು ಒಡ್ಡಿಕೊಂಡಿದ್ದೀವಿ. ಈ ತಡೆಗಳೆಲ್ಲ ಗುರೂಜಿ ಹೇಗೆ ನಿವಾರಣೆ ಮಾಡಿಕೊಳ್ಬೋದು ಅಂತ ನಮಗೆ ತಿಳಿಸಿದ್ದಾರೆ. ಆದರೆ ನನಗೆ ಈ ತಡೆಗಳನ್ನ ನಿವಾರಣೆ ಆದಾಗ ಏನೇನು ನಮಗೆ ಕಂಡು ಬರುತ್ತೆ ಅಂತ ನಾವು ಒಂದು ನೋಡೋಕ್ಕೆ ಹೊರಟಾಗ ನಮಗೆ ಗುರೂಜಿ ಹೇಳ್ತಾರೆ, ಆ ವೈಕುಂಠ ಹೇಗಿದೆ, ವಿಶಾಲವಾದ ಅವಕಾಶವಿದೆ, ಅಲ್ಲಿ ಯಾವುದೇ ಕೊರತೆಗಳು ಇಲ್ಲ, ಆದಿನೂ ಇಲ್ಲ
ಅಲ್ಲಿ ಅನಂತನು ಇಲ್ಲ. ಅಲ್ಲಿ ಏನು ಹೇಗಿದೆ, ಅಲ್ಲಿ ಯಾವ ಷಡ್ವರ್ಗಗಳ ಆಟವೂ ಇಲ್ಲ, ತ್ರಿಗುಣಗಳ ಕಾದಾಟವೂ ಇಲ್ಲ, ನಾಮರೂಪಗಳಿಲ್ಲ, ನಾನು ನನ್ನದೆಂಬ ಅಹಂಕಾರ ಮಮಕಾರಗಳು ಇಲ್ಲ, ಯಾವ ಭಾವಗಳು ಇಲ್ಲ. ಅಂಥ ಒಂದು ವೈಶಾಲ್ಯತೆ ಇರುವಂಥ ಒಂದು ಜಾಗ ಎಲ್ಲಿದೆ? ನನ್ನೊಳಗೆ ಇದೆ. ಆ ಜಾಗಕ್ಕೆ ನಾವು ಹೋಗುವ ದಾರಿ ಮಾತ್ರ ತಿಳಿದುಕೊಳ್ಳಬೇಕಾಗಿದೆ. ನಾವು ಆ ದಾರಿ ಮುಖಾಂತರ ಹೋದಾಗ ಅಲ್ಲಿ ಏನಿದೆ? ಏನು ಇಲ್ಲ, ಬಟ ಬಯಲು. ಮತ್ತೆ ಏನಿದೆ ಅಂತ ಕೇಳಿದಾಗ ಅಲ್ಲಿ ಬರೀ ಆನಂದವೇ ಆನಂದ ತುಂಬಿದೆ. ಏನದು? ಅದು ಪ್ರೇಮವಾಗಿ ತನ್ನ ಹೃದಯ ಕುಂಭದಿಂದ ಈಚೆ ಹರಡಿ ಎಲ್ಲ ಒಂದು ವಿಷ ವ್ಯಾಪಿಸುತ್ತಾ ಇದೆ. ಆ ಪ್ರೇಮ ಎಲ್ಲರೊಳು ಖಂಡಿತ ಬರುತ್ತಾ ಇದೆ, ಎಲ್ಲ ಕಡೆ ವ್ಯಾಪಿಸಿದೆ. ಇನ್ನೇನಿರ್ಬೋದು? ಪರಾಶಾಂತಿ. ಆ ಒಂದು ಶಾಂತಿ, ಆನಂದ, ಪ್ರೇಮ ಎಲ್ಲಿದೆ? ಅದು ನನ್ನೊಳಗೆ ಇದೆ, ನನ್ನ ಆಕಾಶದಲ್ಲಿ, ನನ್ನ ಹೃದಯದಲ್ಲಿ ತುಂಬಿದೆ. ಅದು ನನ್ನ ಸ್ವರೂಪವೇ ಆಗಿದೆ, ಆ ಚೈತನ್ಯವೇ ನಾನಾಗಿದ್ದೇನೆ. ಈ ಒಂದು ಸತ್ಯ ಗುರೂಜಿಯವರು ನಮಗೆ ಪ್ರತಿ ಕ್ಷಣವೂ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಯಾವಾಗ ನಾವು ಆ ಅರಿವು ಇರವು ನಲ್ಲಿ ಇದ್ದಾಗ ಆನಂದದಲ್ಲಿ ಇರುತ್ತೀವಿ. ಅದೇ ಸಚ್ಚಿತ್ ಆನಂದ ಅನ್ನುವಂಥದ್ದು ಗುರೂಜಿ ನಮಗೆ ಪ್ರತಿ ಸರಿ ಹೇಳ್ಕೊಡ್ತಾ ಇದ್ದಾರೆ. ಸೊ ಸುಮ್ಮನೆ ಉದಾಹರಣೆಗೆ ಒಂದು ಸಣ್ಣದು ಒಂದು ನಾವು ಗುರೂಜಿಗೆ ಏನಾದ್ರು, ಗುರೂಜಿ ನೀವು ವೈಕುಂಠಕ್ಕೆ ಹೋಗ್ತೀರಾ ಅಂತ ಹೇಳಿದ್ರೆ ಗುರುಜಿ ಮಾಡ್ಕೊಡ್ತಾರೆ. ಹಾ ಏನು ಹೇಳ್ತಾ ಇದ್ದಾಳೆ ಅವಳು ಅಂತೇಳಿ ನಾನು ಇಷ್ಟು ದಿವಸ ಕೇಳಿ ನಿನಗೆ ಒಂದು ಹೊಡ್ತೀನಿ ಅಂತ. ನಾನು ಯಾವಾಗಲೂ ಅರಿವು ಇರುವು ಆನಂದನೇ ನಾನಾಗಿರಬೇಕಾದ್ರೆ ನಾನು ಎಲ್ಲಿ ಹೋಗೋದು ಬರೋದು? ನನಗೆ ಯಾವ ಲೋಕಗಳು ಇಲ್ಲ, ನಾನು ಇರುವ ಕಡೆನೇ ಎಲ್ಲ ಲೋಕಗಳು ಅಂತ ಒಂದು ನಮಗೆ ತಿಳಿಸ್ತಾರೆ. ಸಪೋಸ್ ನಾನು ಮಮತಾಜಿ ಏನಾದ್ರು ಕೇಳಕ್ಕೆ ಹೋಗ್ರೆ, ಮಮತಾಜಿ ನೀವೇನಾದ್ರು ವೈಕುಂಠಕ್ಕೆ ಹೋಗ್ತೀರಾ ಅಂತ ಕೇಳಿದಾಗ ಮಮತಾಜಿ ಹೇಳ್ತಾರೆ, ಅವ್ರ ಹೆಸರೇ ಮೊಹಮ್ಮದ ಅಂತ. ಅದರೊಳಗೆ ಒಂದು ಮಾತು ಇದ್ರೆ ಮಾತಾಜಿ ಅಂತ. ನನಗೆ ಎಲ್ಲಿ ಹೋಗಬೇಕು ಬರಬೇಕಂತ ಆಸೆ ಇಲ್ಲ. ನನಗೆ ಒಂದೇ, ಎಲ್ಲ ನನ್ನ ಮಕ್ಕಳು ಕ್ಷೇಮವಾಗಿದ್ದಾರೆ, ಅವರಿಗೆ ಸೇವೆ ಮಾಡುವುದೇ ನನ್ನದು ಆನಂದ. ನನಗೆ ಇದು ಬಿಟ್ಟು ಬೇರೆ ಯಾವ ಆನಂದ ಬೇಕಾಗಿಲ್ಲ ಅಂತ ಮಾತಾಜಿ ಅವರು ತಿಳಿಸ್ತಾರೆ. ಸರಿನಾ? ಅದೇ ನಾನು ಸಪೋಸ್ ನಾನು ಹೋಗಿ ವಿಜಯ್ಜಿ ನಾನು ಕೇಳ್ತೀನಿ, ವಿಜಯ್ಜಿ ನೀವು ಅಲ್ಲಿ ಹೋಗ್ಲಿಕ್ಕೆ ತಯಾರಿದ್ದೀರ ಅಂದರೆ ವಿಜಯ್ಜಿ ಹೇಳ್ಕೊಡ್ತಾರೆ, ನಾನು ದೇಹ ಭಾವದಲ್ಲಿ ಮಾತ್ರ ನಾನು ಬೇರೆ ನೀನು ಬೇರೆ ಅಂತ. ನಾನು ಆತ್ಮಭಾವ ಬಂದಾಗ ನಾನು ಬೇರೆ ಅಲ್ಲ ನೀನು ಬೇರೆ ಅಲ್ಲ, ನಾವೆಲ್ಲರೂ ಒಂದೇ ಅನ್ನುವಂಥದ್ದು ಒಂದು ಜ್ಞಾನ ತಿಳಿಸ್ಕೊಡ್ತಾರೆ. ಹೀಗೆ ಜ್ಞಾನ ಅನ್ನೋದು ಅರಿವು ಇರುವು ಸಚ್ಚಿ ಆನಂದದಲ್ಲಿ ಇದೆ. ಆ ಯಾತ್ರೆ ಬೇರೆ ಎಲ್ಲೂ ಇಲ್ಲ ಅಂತ ನಮಗೆ ಹೇಳ್ತಾರೆ. ಹಾಗೆ ಗುರೂಜಿಯವರು ಕ್ರಿಯಾಶಕ್ತಿ ಶಕ್ತಿ ಯೋಗದ ಮೂಲಕ ಆ ಶಕ್ತಿ ಚೈತನ್ಯ ಶಕ್ತಿಯನ್ನು ಊರ್ಧ್ವಮುಖಕ್ಕೆ ಮೂಲಾಧಾರದಿಂದ ಸಹಸ್ರಾರದವರೆಗೆ ಯಾವ ತಡೆಯೂ ಇಲ್ಲದಂತೆ ಮಾಡಿ ಆತ್ಮದರ್ಶನ ಮಾಡಿಸುವ ಸದ್ಗುರು ನಮ್ಮ ಮುಂದಿರುವಾಗ ಬೇರೆ ಲೋಕಗಳ ಚಿಂತೆ ಯಾಕೆ ಸ್ವಾಮಿ? ನಮಗೆ ಯಾಕೆ ಬೇಕು ಬೇರೆ ಲೋಕಗಳು? ಸದ್ಗುರು ನಮ್ಮ ಎದುರಿಗೆ ಇರಬೇಕಾದ್ರೆ ಗುರು ಚರಣೋಮಿ ಚಾರು ಧಾಮ್ ಅಂತ ಹೇಳ್ತಾರೆ. ಆ ಗುರುಗಳ ಪಾದದಲ್ಲಿ ಎಲ್ಲವೂ ಇದೆ ಅನ್ನುವಂಥದ್ದು ನಮಗೆ ತಿಳಿಸ್ತಾ ಇರಬೇಕಾದ್ರೆ, ಸಾರಿ ಹೇಳ್ತಾ ಇರ್ಬೇಕಾದ್ರೆ ಆ ಸದ್ಗುರುವಿನ ಪಾದ ಕಮಲಗಳಿಗೆ ಶರಣಾಗೋಣ, ಎಲ್ಲರೂ ಮುಕ್ತರಾಗೋಣ. ಬೇರೆ ಎಲ್ಲೋ ಇರೋ ಕಲ್ಪನೆ, ಹೋದವರು ಯಾರು ಬಂದವರಿಲ್ಲ, ಓಲೆ ತಂದವರಿಲ್ಲ.
ಸೊ ನನಗೆ ಗೊತ್ತಿಲ್ಲ ಆ ಲೋಕಗಳ ಕಲ್ಪನೆಯಿಂದ ಯಾಕೆ ಬೇಕು ನಮಗೆ. ಇಲ್ಲೇ ಇರುವ ಸದ್ಗುರುವಿನ ಪಾದ ಕಮಲಗಳಿಗೆ ಶರಣಾಗಿ ಅವರ ಕೃಪಾಶೀರ್ವಾದನ ಪಡೆಯೋಣ ಅಂತ ಹೇಳಿ. ದಾಸರೇ, ನನ್ನ ಪತ್ನಿಯ ಕಾಲು ಸರಿ ಹೋದ ತಕ್ಷಣ ನಾನು ಹೋಗಲು ಸಿದ್ಧರಿದ್ದೇನೆ. ಆದರೆ ದಾಸರು ತಾವು ಯಾವಾಗ ಹೋಗಲು ಸಿದ್ಧರಿದ್ದೀರಾ? ನಾನು ಒಂದು ಸ್ವಲ್ಪ ಕಾಲು ನೋವು, ಅದೊಂಚೂರು ಸರಿ ಮಾಡಬೇಕು, ಇದೊಂಚೂರು ಮಂಡಿ ನೋವು. ಹಾಗೆ ನಾ ಕೇಳ್ತಾ ಇದ್ದೀನಿ ನನ್ನ ಪತಿಯವ್ರನ್ನ, ಯಾವಾಗ ಇದನ್ನೆಲ್ಲ ಸರಿ ಮಾಡಿಸ್ತೀರಾ? ನಾನು ಗುರುಜಿ ಜೊತೆ ಯಾವುದು ಯಾತ್ರೆ, ಇವಾಗ ಗುರುಜಿ ಹೋಗ್ತಾ ಇದ್ದಾರಲ್ಲ, ಅಯೋಧ್ಯ ಯಾತ್ರೆ, ವಾರಣಾಸಿ ಯಾತ್ರೆ, ನನಗೂ ಹೋಗ್ಬೇಕಂತ ತುಂಬ ಆಸೆ. ಇವ್ರು ಏನು ಹೇಳ್ತಾರೆ, ನನ್ನ ಪತಿ ಯಾವಾಗಲೂ ನಿನ್ನ ಕಾಲು ಸರಿ ಇಲ್ಲ, ಆ ನೋವು ಈ ನೋವು ಅಂತ್ಯ, ನೀನು ಎಲ್ಲ ನೋವು ಇಟ್ಕೊಂಡು ನಾನು ಎಲ್ಲಿ ಕರ್ಕೊಂಡು ಹೋಗಿ ನಿನ್ನ, ಅದರಿಂದ ನೀನೆಲ್ಲ ಸರಿ ಮಾಡ್ಕೋ, ಆಮೇಲೆ ನಾನು ನಿನ್ನ ಕಡೆ ಕರ್ಕೊಂಡು ಹೋಗ್ತೇನೆ. ಓಕೆ, ಅದು ಒಂದು ಅವರ ವರ್ಷನ್. ಸಪೋಸ್ ಇನ್ನೂ ಒಂದು ನಾನು ಲೌಕಿಕದಲ್ಲಿ ಬರುವುದಾದರೆ ಏನಿರ್ಬೋದು, ಆಯಿತು ಮದುವೆ ಆಯಿತು, ಮಕ್ಕಳು ಆಯಿತು, ಮೊಮ್ಮಕ್ಕಳಾಯಿತು, ಇನ್ನೇನು ಚಿಂತೆ ನನಗೆ? ಮರಿ ಮಕ್ಕಳ ಚಿಂತೆ. 80 ವರ್ಷದ 70 ವರ್ಷದ 80 ವರ್ಷದ 100 ವರ್ಷದ ಶಾಂತಿ ಮಾಡ್ಕೊಳಿಸುವ. ಅದೇನಾಗುತ್ತೆ ಗೊತ್ತಿಲ್ಲ ದೇಹ, ಆದರೆ ಎಲ್ಲವೂ ಭವಿಷ್ಯ. ನಮಗೆ ಭವಿಷ್ಯನೇ ಇಲ್ಲ ದಾಸರೇ, ಈಗೇನು ಹೇಳ್ತೀರಾ? ಭವಿಷ್ಯನೇ ಇಲ್ಲ. ಅದಕ್ಕೆ ನಾನು ಗುರುಗಳು ಏನು ತೋರಿಸ್ತಾರೆ ಅಂತ ಹೇಳ್ತೀನಿ. ಭೂತ ಭವಿಷ್ಯ ವರ್ತಮಾನ ಎಲ್ಲ ಅದಕ್ಕೆ ಸುಮ್ಮನೆ ಒಂದು ಉದಾಹರಣೆ ಈ ಭೂತ ಭವಿಷ್ಯ ವರ್ತಮಾನಗಳು 3 ಜನನೂ ತಪಸ್ ಮಾಡಿ ಬ್ರಹ್ಮ ಮುಂದೆ ನಿಂತು ಬರುತ್ತೆ. ಈ ವರ್ತಮಾನಕ್ಕೆ ತುಂಬ ಅರ್ಜೆಂಟ್ ಅಂತ ನಾನು ಒಂದು ಕ್ಷಣ ಇದ್ದು ಮರೆಯಾಗುವ ವರವ ಕೊಡು ಭಗವಂತ ಅಂತ ಕೇಳ್ಬಿಡುತ್ತೆ ವರ್ತಮಾನ. ಏನದು? ನಾನು ಈಗ ಹೇಳೋದಕ್ಕೆ ಮರೆ ಆಗ್ಬಿಡುತ್ತೆ ಅಂತ ವರವನ್ನು ಕೇಳ್ತಾನೆ ವರ್ತಮಾನ. ಹಾಗಾಗಿ ನಾವು ಅದೆಲ್ಲ ಭೂತ ಕೇಳ್ಕೊಡುತ್ತೆ, ನಾನು ತುಂಬ ವರ್ಷ ಮರೆಯಾಗಲೇ ಇರೋ ಅಂತ ವರ ಕೊಡು. ಸೊ ನಾವೆಲ್ಲ ಭೂತದಲ್ಲಿ ಯಾಕೆಂದರೆ ವರ್ತಮಾನ ಒಂದು ಕ್ಷಣ ಮಾತ್ರ ಇದ್ದು ಮರೆಯಾಗುವಂಥದ್ದು. ವರ್ತಮಾನ ಇನ್ನೆಲ್ಲವೂ ಕ್ಷಣಕ್ಕೆ ಭೂತಕ್ಕೆ ಹೋಗ್ತಾ ಇರುತ್ತೆ. ಅದರಿಂದ ನಾವೆಲ್ಲ ಭೂತಗಳಲ್ಲಿದ್ದೀವಿ. ಆ ಭೂತಗಳನ್ನು ಕಳೆದಾಗ ನಾವು ಮುಂದಕ್ಕೆ ಹೋಗೋಕ್ಕೆ ಸಾಧ್ಯ. ಇಲ್ಲಿ ನಾವು ಒಂದು ಮುಂದಕ್ಕೆ ಹೇಳ್ತಾ ಇದ್ದೀವಿ, ನೀನೊಬ್ಬ ನೋಡನಿರಲು ಜಗವೆಲ್ಲ ಭಯವೇನು 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 ಗುರುವೇ. ನೀನೊಬ್ಬ ನೋಡನಿರಲು ಜಗವೆಲ್ಲ ಎದುರಾಗೆ ಭಯವೇನು 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 ಗುರುವೇ. ನೀನೊಬ್ಬ ನಿಲ್ಲದಿರೆ ಜಗವೆಲ್ಲ ಜೊತೆಯಾಗೆ ಸುಖವೇನು 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 ಪ್ರಭುವೇ. ಒಳಗೆ ನಾವು ವೈಕುಂಠ ಯಾತ್ರೆ ಮಾಡಿದಾಗ ನಮಗೆ ಒಂದೇ ಒಂದು ಅರ್ಥ ಬರುವಂಥ ಹಾಡು ತಮ್ಮೆಲ್ಲರಿಗೂ ಗೊತ್ತಿರೋ ಅಂಥದ್ದೇನು, ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವೋ ಎನ್ನುತ್ತಲಿದ್ದೆ. ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವೋ ಎನ್ನುತ್ತಲಿದ್ದೆ. ದೃಷ್ಟಿದೊಡೆಯ ಶ್ರೀ ಕೃಷ್ಣನ ದರ್ಶನ ಎನಗಾಯಿತು. ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವೋ ಎನ್ನುತ್ತಲಿದ್ದೆ. ದೃಷ್ಟಿದೀಶನ
ದೃಷ್ಟಿಯಿಂದಲೇ ನಾನು ಕಂಡೆ, ದೃಷ್ಟಿಯಿಂದಲೇ ನಾನು ಕಂಡೆ ಶ್ರೀ ಸೃಷ್ಟಿದೊಡೆಯ ಶ್ರೀರಂಗಶಾಯಿಯ. ನಾವು ಈಗ ಗುರುವಿನ ಪಾದಗಳಲ್ಲಿ ಎಲ್ಲ ಲೋಕಗಳನ್ನು ಸಂಚರಿಸಿದ್ದೀವಿ. ವೈಕುಂಠ ಎಲ್ಲಿದೆ ಅಂತ ನಾವು ತಿಳಿದುಕೊಂಡಿದ್ದೀವಿ. ಈಗ ಒಂದು ಮಂಗಲಾಚರಣೆಯೊಂದಿಗೆ ನಾವು ಈ ಒಂದು ಕಥಾ ಭಾಗ, ಇದನ್ನು ನಾನು ಕಥೆ ಅಂತಲೂ ಹೇಳಲಾರೆ, ಏನಂತಲೂ ಹೇಳಲಾರೆ, ಅದು ನನಗೇನು ಅಂತಲೂ ಅರ್ಥ ಆಗಿಲ್ಲ. ಸೊ ಹಾಗಾಗಿ ಇವತ್ತಿಗೆ ಮುಗಿಸ್ತಾ ಇದ್ದೀವಿ. ಮಂಗಳಂ ಕೌಸಲೇಂದ್ರಾಯ ಮಣಿಯ ಗುಣಾತ್ಮಜೆ ಚಕ್ರವರ್ತಿ ಸಾರ್ವಭೌಮಾಯ ಮಂಗಳಂ. ಶುಭವಾಗಲಿ ನಿಮಗೆ, ಮಂಗಳವಾಗಲಿ, ಶುಭವಾಗಲಿ ನಿಮಗೆ, ಮಂಗಳವಾಗಲಿ, ಶುಭವಾಗಲಿ ಸರ್ವ ಸದ್ಗುಣಾಚರಣೆಗಳಿಗೆ, ಶುಭವಾಗಲಿ ಸಕಲ ಚರಾಚರಂಗಳಿಗೆ, ಮಂಗಳವಾಗಲಿ. ಯಾವ ಚೈತನ್ಯ ಶಕ್ತಿ ಈ ಒಂದು ನುಡಿಮುತ್ತುಗಳನ್ನು ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದ ಆ ಒಂದು ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿಯಾಗಿ ಯಾವ ಶಕ್ತಿ ಹರಿದು ಬಂತು, ಸಮಸ್ತವನ್ನು ಗುರುಗಳ ಪಾದಗಳಿಗೆ ಸಮರ್ಪಣೆ ಮಾಡುತ್ತಾ ಈ ಒಂದು ವಿಷಯ ಭಾಗವನ್ನು ಮುಗಿಸ್ತಾ ಇದ್ದೀನಿ. ಕೃಷ್ಣ